ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ TS DVG ವೈಸ್ ಮುಖ್ಯಸ್ಥ. ವ್ಯಕ್ತಿಗಳು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗಾಗಿ ವ್ಯಕ್ತಿಗಳಿಗೋಸ್ಕರ ವ್ಯಕ್ತಿತ್ವದಲ್ಲಿ ಮೆರಿಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜೊತೆಗಿದ್ದಾಗ ಗುರು, ಬಾಸ್, ಅಣ್ಣ ಅನ್ನೋ ಬಾಯಲ್ಲಿ ಮುಂದೆ ಹೋದ್ಮೇಲೆ ಹಿಂದೆ ಬೇರೆ ರೀತಿಯಾಗಿ ಮಾತಾಡೋವಂಥ ಕಚಡ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಲ್ಲಿ ವ್ಯಕ್ತಿತ್ವ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಎಥಿಕ್ಸ್ ಇಟ್ಕೋಬೇಕಂತೆ. ಏನು ಎಥಿಕ್ಸು? ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಸಮಾಜದ ಬಗ್ಗೆ ಉತ್ತಮ ಭವಿಷ್ಯ ಕಾಣಬೇಕು. ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಬೇಕು. ಸಮಾಜದಲ್ಲಿ ಒಬ್ಬ ರಾಜಕಾರಣಿ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಕರಿಗೆ, ಕಡುಬಡವರಿಗೆ, ಹಿಂದುಳಿದವರಿಗೆ ಸಹಾಯ ಮಾಡುವ ಒಂದು ಎಥಿಕ್ಸ್ ಇಟ್ಕೋಬೇಕು. ಎಥಿಕ್ಸ್ ಮೀನ್ಸ್ ಉತ್ತಮ ಕೆಲಸ ಅಥವಾ ಒಂದು ಸಿದ್ಧಾಂತ. ಹಾಗಿದ್ರೆ ಸಮಾಜವನ್ನು ಬದಲಾವಣೆ ಮಾಡಬಹುದೇ ಹೊರತು ಮುಂದೆ ಒಂಥರ ಹಿಂದೆ ಒಂಥರ. ಈ ರಾಜಕಾರಣಿಗಳಿಗೆ ಮೈಕ್ ಸಿಕ್ಕರೆ ಯಾವ ರೀತಿ ಭಾಷಣ ಮಾಡ್ತಾರೆ ಗೊತ್ತಾ? ಆ ಭಾಷಣ ಮಾಡ್ಬೇಕಾದ್ರೆ ಅವರಿಗೆ ಅರಿವಿರಲ್ಲ, ಆ ರೀತಿಯೇ ಭಾಷಣ ಮಾಡ್ತಾರೆ. ಅದು ಎಲ್ಲ ರಾಜಕಾರಣಿಗಳು ಅಂತಲೂ ಹೇಳಲ್ಲ, ಕೆಲವು ಅಷ್ಟೇ ಬಿಟ್ಟು ನುಡಿದವ್ರು ಎಲ್ಲ. ಕೆಲವ್ರು ಮಾತ್ರ ಮಾತಾಡಲ್ಲ. ಇನ್ನು ಕೆಲವರು ನುಡಿದಂತೆ ನಡೆ ಈ ಜನ್ಮವೇ ಕಡೆ ಅಂತ ನಡೆದಿರ್ತಕ್ಕಂಥ ರಾಜಕಾರಣಿಗಳು ನಾವು ನೋಡಿದ್ದೀವಿ. ಯಾಕೆಂತ ಹೇಳಿದ್ರೆ, ಈಗ ದೇವರಾಜ್ ಅರಸ್ರವ್ರಿಗೆ ಟ್ಯಾಲಿ ಮಾಡ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ. ಆದರೆ ದೇವರಾಜ್ ಅರಸು ಅವರ ಇತಿಹಾಸನೇ ಬೇರೆ, ಸಿದ್ದರಾಮಯ್ಯನವ್ರ ಇತಿಹಾಸನೇ ಬೇರೆ ಅಲ್ವಾ? ದೇವರಾಜ್ ಅರಸು ಅವ್ರನ್ನ ಯಾರಿಗೂ ಟ್ಯಾಲಿ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಬಡವರ ಮನೆಯ ಭಾಗ್ಯದೀಪ. ಇವತ್ತು ಏನಾದರೂ SC ST ಸಮುದಾಯದವರು ಎಜುಕೇಷನಲ್ಲಿ ಇಷ್ಟೊಂದು ಮುಂದುವರೆದಿದ್ದಾರೆ, ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮೂಲ ಪುರುಷರು ದೇವರಾಜ್ ಅರಸು ಅವರು. ಸಿದ್ದರಾಮಯ್ಯನವ್ರ ಕಡೆಯಿಂದ ಭಾಗ್ಯಗಳು ಕಂಡಿದ್ದೀವಿ ಹೊರತು ನಾವು ಎಜುಕೇಷನ್ ಬಗ್ಗೆ ಯಾವುದು ಧ್ವನಿ ಎತ್ತುತ್ತಾ ಇಲ್ಲ. ಈಗ ಅಟ್ ಪ್ರೆಸೆಂಟ್ ನಾನೇ ದೇವರಾಜ್ ಅರಸು ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಅವರ ಶಿಷ್ಯಂದರು ಹೇಳ್ತಾ ಇದ್ದಾರೆ. ಪಾಪ ಅವರು ಎಲ್ಲಿ ಹೇಳಿಲ್ಲ, ಅವ್ರ ಶಿಷ್ಯಂದರು, ಅವ್ರ ಮಗನೇ ಸಮೇತನೇ ಹೇಳಿದ್ದಾನೆ ಎತ್ತಿದ್ರು ಅವರು. ಬಟ್ ಇಲ್ಲಿ ನಾನು ಈ ರಾಜಕೀಯದ ಬಗ್ಗೆ ಮತ್ತೆ ಮಾತಾಡ್ತಾ ಹೋದರೆ ರೂಟ್ ಚೇಂಜ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ದೇವರಾಜ್ ಅರಸು ಅವರಿಗೆ ದೇವರಾಜ್ ಅರಸು ಅವರೇ ಸಾಟಿ, JH ಪಟೇಲ್ರಿಗೆ JH ಪಟೇಲ್ರೇ ಸಾಟಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ಎಥಿಕ್ಸ್ ಬೇರೆ, ಇವ್ರ ಎಥಿಕ್ಸ್ ಬೇರೆ. ರಾಜಕೀಯ ಮಾಡಬೇಕು. ಯಾವ ರೀತಿ ರಾಜಕೀಯ ಮಾಡಬೇಕು ಅಂದರೆ, ಇತಿಹಾಸ ಬರೆಯುವ ರೀತಿಯಾಗಿ ರಾಜಕೀಯ ಮಾಡಬೇಕು. ಒಬ್ಬ ವ್ಯಕ್ತಿ ಬದುಕಬೇಕು. ಆ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಬದುಕೇ ಇತಿಹಾಸ ಆಗಬೇಕು. ವ್ಯಕ್ತಿ ದುಡ್ಡು ಮಾಡೋದು ತಪ್ಪಲ್ಲ, ಅಧಿಕಾರ ಮಾಡೋದು ತಪ್ಪಲ್ಲ, ರಾಜಕೀಯ ಮಾಡೋದು ತಪ್ಪಲ್ಲ. ಆ ಮಾಡೋಂಥ ಕೆಲಸದಲ್ಲಿ ನಿಯತ್ತಿರಬೇಕು, ಪ್ರಾಮಾಣಿಕತೆ ಇರಬೇಕು. ಇವತ್ತು ಸಾವಿರಾರು ಕೋಟಿ ಒಡೆಯರು SS ಮಲ್ಲಿಕಾರ್ಜುನರವರು ಅಲ್ವಾ? ಅವ್ರ ತಂದೆ ಉಳಿಸ್ಕೊಳಕ್ಕಾಯ್ತಾ? ಇದು ಜೀವನ, ಇದು ಸರ್ಕಲ್ಲು. ಬಡತನದಿಂದಲೇ ಬಂದಿರತಕ್ಕಂಥ ಶಾಮೂರ್ ಶಿವಶಂಕರಪ್ಪರು ಇವತ್ತು ಸಾವಿರಾರು ಕೋಟಿ ಒಡೆಯರು. ಆದರೆ ಆ ಜೀವ ಉಳಿಸ್ಕೊಳಕ್ಕಾಗುತ್ತಾ? SS ಮಲ್ಲಿಕಾರ್ಜುನ ಆಯಿತು ಅಥವಾ ಅವ್ರ ಕುಟುಂಬಕ್ಕಾಯಿತು? ಹಾಗಲ್ಲ. ಆದರೆ ಆ ಶಿವಶಂಕರಪ್ಪನವ್ರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಇತಿಹಾಸ ಆಗಿ ಉಳೀತು. ಆ ರೀತಿಯಾಗಿ ಒಬ್ಬ ರಾಜಕಾರಣಿ ಒಂದು ಎಥಿಕ್ಸ್ ಇಟ್ಕೊಂಡು ರಾಜಕೀಯ ಮಾಡಿ. SS ಮಲ್ಲಿಕಾರ್ಜುನರವರು ಒಂದು ಇತಿಹಾಸ ಮಾಡಿದ್ದಾರೆ. ಈಗಲೇ ಪ್ರಭಾ ಮಲ್ಲಿಕಾರ್ಜುನರವರು ಇನ್ನೂ ಬಳಕೆ ಬಂದಿಲ್ಲ ಬಿಡಿ. ಯಾಕೆ ಅಂತ ಹೇಳಿದರೆ, ಒಂದು ಸ್ಕೂಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು, ಇವತ್ತಿನವರೆಗೂ ಅವ್ರು ಸ್ಕೂಲೇ ಕಟ್ಸ್ಕೊಟ್ಟಿಲ್ಲ. ಮೇಡಮ್, ದಯವಿಟ್ಟು ಕಟ್ಟಿಸ್ಕೊಡಿ. ಏಕೆ ಅಂತ ಹೇಳಿದರೆ, ಇತಿಹಾಸ ಇರ್ತಕ್ಕಂಥ ಕುಟುಂಬದಲ್ಲಿ ನೀವು ಮದುವೆ ಆಗಿರೋದು. ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ, ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅವನಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನಮ್ಮದು ಅಜೆಂಡಾ. ಇಲ್ಲಿ ಅದನ್ನು ಬಿಟ್ಟು ನುಡಿದೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಕುಟುಂಬದ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇವ್ರ ಕುಟುಂಬ ಬಿಟ್ಟು ಬೇರೆ ಯಾರಿಗೂ ಸಿಗೋದಿಲ್ಲ.
ಇವರಾಗಿಯೇ ಮನಸ್ಸು ಮಾಡಿ ಕೊಟ್ಟರೆ ಬೇರೆಯವ್ರಿಗೆ ಹೋಗುತ್ತೆ. ದಾವಣಗೆರೆ ಉತ್ತರ ಆಗಿರ್ಬೋದು, ದಾವಣಗೆರೆ ದಕ್ಷಿಣ ಆಗಿರ್ಬೋದು, MP ಸೀಟ್ ಆಗಿರ್ಬೋದು. MP ಸೀಟ್ ಬಿಡಿ, ಇವ್ರು ಬಿಟ್ಟರೆ ಬೇರೆ ಯಾರು ನಿಲ್ಲಂಗಿಲ್ಲ. ನಿಂತರೆ ಆದ್ರಲ್ಲ ಮಂಜಪ್ಪನವರು ಜಿಲ್ಲಾ ಅಧ್ಯಕ್ಷರು, ಆ ರೀತಿ ಆಗಬೇಕಾಗುತ್ತೆ. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಂದ ಯಾವುದೇ ಅಭ್ಯರ್ಥಿ ನಿಂತರೂ ಅವರು ಗೆಲ್ಲಿಸ್ಕೊಳ್ತಾರೆ. ಇವರು ಮನೆಯವ್ರು ನಿಂತರೂ ಗೆಲ್ಲಿಸ್ಕೊಳ್ತಾರೆ, ಅಥವಾ ಇವ್ರು ಯಾರು ಬೇರೆಯವ್ರಿಗೆ ಕೊಟ್ಟರು ಸಮೇತನೂ ಅವರು ಅಂದರೆ ಪ್ರಯತ್ನ ಗೆಲ್ಲಿಸ್ತಾರೆ ಅಂತ ಹೇಳಿದರೆ, ಈ ಜನರ ಅಭಿಪ್ರಾಯವನ್ನು ಯಾರೂ ಸಹ ಅಲ್ಲೆಗಿಳಿಯೋಕ್ಕಾಗಲ್ಲ. ಜನರು ಯಾವ ಸಮಯದಲ್ಲಿ ಯಾವ ರೀತಿಯಾಗಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಜನಾಭಿಪ್ರಾಯದ ಮುಂದೆ ನಾವು ಯಾರೂ ಇಲ್ಲ. ಇವತ್ತು ಜನಾಭಿಪ್ರಾಯವನ್ನು ತಿಳ್ಕೊಂಡೇ ನಾವು ನಿಮ್ಮ ವಿಚಾರಗಳನ್ನು ಮಾತಾಡುವ ಪರಿಸ್ಥಿತಿ ಬಂದಿದೆ ಅಲ್ವಾ. ಇಲ್ಲಿ ಯಾರು ಈ ರೀತಿಯಾಗಿ ಮಾತಾಡಬೇಕು, ಆ ರೀತಿಯಾಗಿ ಮಾತಾಡಬೇಕು ಅನ್ನೋದು ಯಾರೂ ಇಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಒಂದು ಕಡೆಗಾದರೆ ಇಲ್ಲಿ BJPದು ಇನ್ನೊಂದು ಕಡೆಗೆ. ಇವರೇ ಯಾರು ಕಂಡ್ರೆ ಯಾರಿಗಾಗಲ್ಲ. BP ಹರೀಶ್ ಅವ್ರು ಏನಾದರೂ ಬಂದು ಇಲ್ಲಿ ಉತ್ತರದ ಕೆಲಸ ಮಾಡಿದರೆ ಇದೇ ಲೋಕಿಕೆರೆ ನಾಗರಾಜ್ ಅವರೇ ಮಾತಾಡ್ತಾರೆ, ನನ್ನ ಕ್ಷೇತ್ರದಲ್ಲಿ ಬಂದು ಈ ಥರ ಮಾಡಬೇಡ ಹೋರಾಟ. ಅಂದರೆ ಈಸ್ ಎ ಪಕ್ಷ ಸಿದ್ಧಾಂತ ಎಥಿಕ್ಸ್ ಇಲ್ಲ ಅಂತ ಹೇಳಿದರೆ ಅದು ಉಳಿಯೋದು ಕಷ್ಟ. ನೀವೆಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ನೀವು ಪ್ರತಿಯೊಂದು ಮಾತನಾಡಬೇಕಾದ್ರೂ ಯೋಚನೆ ಮಾಡಬೇಕು. ನೀವಿರಿ 100 ಕೋಟಿಗಿರಿ, 1000 ಕೋಟಿಗಿರಿ, 1,00,000 ಕೋಟಿಗಿರಿ, ಆದರೆ ಜನರು ನಿಮ್ಮ ಅಭಿಪ್ರಾಯವನ್ನು ತಗೋಬೇಕು ಅಂತ ಹೇಳಿದಾಗ ನೀವು ಮಾತನಾಡುವಂಥ ಮಾತುಗಳು ಹಿಡಿತದಲ್ಲಿರಬೇಕು. ಪ್ರೇರೇಪಿಸಬಾರ್ದು, ದ್ವೇಷವನ್ನು ಪ್ರೇರೇಪಿಸಬಾರ್ದು. ಎಲ್ಲಿ ಹರಿಯಾಣದಲ್ಲಿ BP ಹರೀಶ್ ಅವರು ಕಾಣೆಯಾಗಿದ್ದಾರೆ ಅಂತ ಇದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ BJPಯಿಂದ BJ ಅಜಯ್ ಕುಮಾರ್ ಅವರು 1ನೇ ಸಲ ಎಲೆಕ್ಷನ್ ನಿಂತ್ಕೊಂಡಾಗ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದಾರೆ, ಈ ಸಲ ಏನು ಕೊಡೋದಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇಲ್ಲ ಯಶವಂತರಾವ್ ನಾನೇ ನಿಂತ್ಕೋಬೇಕು ಅಂತ ಹೊರಟಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಂತ BJP ಪಕ್ಷದಲ್ಲಿ ಇರ್ತಕ್ಕಂತಾರೆ. ಯಾರಿಗಾಗುತ್ತೆ ಹೈಕಮಾಂಡ್ನಿಂದ ತೀರ್ಪು? ಆ ಒಂದು ಹೈಕಮಾಂಡ್ ತೀರ್ಪನ್ನು ಯಾರೂ ಸಹ ಮೀರಂಗಿಲ್ಲ. ಯಾಕೆಂದರೆ ಇವೆರಡೂ ಸಹ ರಾಷ್ಟ್ರೀಯ ಪಕ್ಷಗಳಾಗಿರೋದ್ರಿಂದ ಕಾಂಗ್ರೆಸ್ಸಿಂದ ಯಾರು ಕೊಡ್ತಾರೆ, BJPಯಿಂದ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಇನ್ನೊಂದು ನ್ಯೂಸ್ ಮುಖಾಂತರ ತಿಳಿಸ್ತೀನಿ. ಅಲ್ಲಿಯವರೆಗೂ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.